ನಮಸ್ಕಾರ ಸ್ನೇಹಿತರೆ ಡಿಸಿಸಿ ಬ್ಯಾಂಕ್ ಮತ್ತೆ ಕೆಎಂಎಫ್ ಶಿಮುಲ್ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಯೂನಿಕ್ ಪ್ರಶ್ನೆಗಳು ಬಂದಿತ್ತು ಕೂಡ ಇದು 2024 ಅಲ್ಲಿ ಥಿಯರಿ ಕ್ಲಾಸ್ ನಮ್ದು ನೋಡಬಹುದು. ಕೋಆಪರೇಟಿವ್ ಸಂಬಂಧಪಟ್ಟಂತೆ ಪ್ಲೇ ಲಿಸ್ಟ್ ಇದೆ, ನೀವು ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲಾನು ಸಿಕ್ಬಿಡುತ್ತೆ. 160-170 ಪ್ಲಸ್ ವಿಡಿಯೋಸ್ ಇದೆ. ಅದು ನೋಡಕ್ಕಾಗಲ್ಲ ಅಷ್ಟೊಂದು, ಅಂದ್ರೆ ಇದನ್ನ ಎಷ್ಟು ಬೇಕಷ್ಟು ಓದಕ್ಕೆ ಲಿಂಕ್ಗಳು ಮತ್ತೆ ಇಂಪಾರ್ಟೆಂಟ್ PDF ಗಳು ನಾವೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋರ್ಸ್ ಮಾಡಿದ್ದೀವಿ. ಆ ಕೋರ್ಸ್ ಬೇಕು ಅಂದ್ರೆ ತಗೋಬಹುದು ಸ್ನೇಹಿತರೆ. ಆ ಕೋರ್ಸ್ ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ವಿಡಿಯೋ ನೋಡಿ ಫಸ್ಟ್, ಆ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ, ಹೆಂಗ್ ತಗೋಬೇಕು ಏನ್ ಮಾಡ್ಬೇಕು ಅಂತ. ಅದನ್ನ ನೋಡ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ ನಾವು ಮಾಡ್ಕೊಳ್ಳಿ. ಇತ್ತೀಚೆಗೆ ಮೆಂಟಲ್ ಎಬಿಲಿಟಿ ಕೇಳ್ತಾನೆ ಅವನು. ಓಕೆ, ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಮೆಂಟಲ್ ಎಬಿಲಿಟಿ ಕೇಳ್ತಾನೆ. ಸೊ ಹಂಗಾಗಿ ಇದು ಕೇಳಿದ ಕೂಡ ಲಾಸ್ಟ್ ನಾನು ನೋಡಿರೋ ಪ್ರಕಾರ ಒಂದು 5-6 ವರ್ಷದಲ್ಲಿ ಇದುವರೆಗೂ ಒಂದು 3-4 ಎಕ್ಸಾಮ್ಗಳಲ್ಲಿ ಮೆಂಟಲ್ ಎಬಿಲಿಟಿ ಬಂದಿದೆ. ಅಂದ್ರೆ ಬೇರೆ ಬೇರೆ DCC ಬ್ಯಾಂಕ್ ಅಲ್ಲಿ ಎಲ್ಲದರಲ್ಲೂ ಕೇಳಲ್ಲ, ಮಧ್ಯ ಕೇಳ್ತಾನೆ. ಹಂಗಾಗಿ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿರ್ತವೆ, ಒಂದೊಂದು ಮಾತ್ರ ಡಿಫಿಕಲ್ಟಿ ಇರುತ್ತೆ. ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಕೊಟ್ಟಿದ್ದಾನೆ ನೋಡಿ. ಫುಡ್ ಪ್ರೊಡಕ್ಷನ್, ಓಕೆ, ಆಹಾರ ಧಾನ್ಯ ಒಂದು ಉತ್ಪಾದನೆ 2020ರಲ್ಲಿ ಇಷ್ಟು ಲಕ್ಷ ಟನ್ ಇತ್ತು ಅಂತ, ಅಂದ್ರೆ ರಾಜ್ಯವಾರು ಕೊಟ್ಟಿದ್ದಾನೆ. ಕಂಪ್ಲೀಟ್ ದೇಶದಲ್ಲಿ ABCD ಇಂದ ಹೆಚ್ಚು ತನಕ ದೇಶ ಇದೆ, ರಾಜ್ಯಗಳಿವೆ. ಆ ಒಂದು ದೇಶದಲ್ಲಿ ಅಲ್ಲಿ ಅಕ್ಕಿ ಇಷ್ಟು ಕ್ವಿಂಟಾಲ್ ಲಕ್ಷ ಟನ್ ಬೆಳಿತಾರೆ, ಗೋಧಿ ಇಷ್ಟು ಬೆಳಿತಾರೆ, ಜೋಳ ಕಾಳು ಇಷ್ಟಿಷ್ಟು ಬೆಳಿತಾರೆ, ಇಷ್ಟಿಷ್ಟು ಬೆಳಿತಾರೆ ಅಂತ ಕೊಟ್ಟಿದ್ದಾನೆ. ಓಕೆ, ಕ್ವಶನ್ ಇಲ್ಲಿ ಏನಿದೆ, ಈ ಎ ರಾಜ್ಯ ಫಸ್ಟ್, ಇದು ಮೊದಲನೇ ಕ್ವಶನ್, ಇದು ಎರಡನೇ ಕ್ವಶನ್, ಇದು ಮೂರನೇ ಕ್ವಶನ್. ನೋಡೋಣ, ಎ ರಾಜ್ಯ ಮಾತ್ರ ದೇಶದಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಸರಿಸುಮಾರು ಎಷ್ಟು ಶೇಕಡಾವಾರು ಹೊಂದಿದೆ? ಎ ರಾಜ್ಯ ಗೋಧಿ ಮಾತ್ರ ಕೇಳಿದ್ದಾನೆ. ಅಂದ್ರೆ ಎ ಸ್ಟೇಟ್ ಬಂದ್ರೆ ನಾವು ವೀಟ್ ಗೋಧಿ ಇಲ್ಲಿದೆ 103 ಲಕ್ಷ ಕ್ವಿಂಟಾಲ್ ಇದೆ ಸ್ನೇಹಿತರೆ. ಓಕೆ, ಪರ್ಸೆಂಟೇಜ್ ಕೇಳಿದ್ದಾನೆ. ಅಂದ್ರೆ ಏನರ್ಥ? ಪರ್ಸೆಂಟೇಜ್ ನಥಿಂಗ್ ಬಟ್ ಫಸ್ಟ್ ಏನ್ ಮಾಡ್ಬೇಕು, ಟೋಟಲ್ ಗೊತ್ತಿರ್ಬೇಕು ನಮ್ಗೆ. ಇದನ್ನ ಹೇಳಬೇಕಾದ್ರೆ ಫಸ್ಟ್ ಏನು ಸರ್, ಟೋಟಲ್ ಗೊತ್ತಿರಬೇಕು. ಟೋಟಲ್ ಗೊತ್ತಿದ್ದು ಎ ಗೋಧಿ ಎಷ್ಟಿದೆ ಅಂತ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ನಾವೇನ್ ಮಾಡೋದು, ಪರ್ಸೆಂಟೇಜು ಎ ಇಲ್ಲಿ ಇರ್ತಕ್ಕಂಥ ಗೋಧಿ ಡಿವೈಡ್ ಬೈ ಟೋಟಲ್ ಇಂಟು 100 ಅಂತ ಮಾಡ್ತೀವಿ ಅಲ್ವಾ ಸರ್. ಈಗ ಈ ಟೋಟಲ್ ಗೋಧಿ ಟೋಟಲ್ ಏನಿದೆ ನೋಡಿದ್ರೆ ಇದು ಗೋಧಿ ಮಾತ್ರ ಕೇಳಿರೋದು. ಈ ಕಂಪ್ಲೀಟ್ ಟೋಟಲ್ ಮಾಡಿ. ಓಕೆ, ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಸರ್? 6, 3, 9, 2, 7, 8, 1, 2, 1, 2, 3 331 ಬರುತ್ತೆ ಟೋಟಲ್. ಓಕೆ, 331 ಟೋಟಲ್ ಇದೆ. ಅಂಡ್ ಈಗ ನಮ್ಗೆ ಏನ್ ಬೇಕಾಗಿರೋದು, 331 ಹಾಕೊಳ್ಳಿ. ಓಕೆ, ಟೋಟಲ್ ಇಲ್ಲಿ ಬರೋಣ. ಓಕೆ, ಇಲ್ಲೇ ಬರೋಣ. ಟೋಟಲ್ 331. ಕ್ವಿಂಟಲ್ ಬಿಟ್ಟಾಕ್ಬಿಡಿ, ತಲೆ ಕೆಡ್ಸ್ಕೊಬಿಡಿ. ಪರ್ಸೆಂಟೇಜ್ ಕೇಳಿರೋದು ನಮಗೆ. ಓಕೆ, ಸೊ ಎ ಎಷ್ಟಿದೆ ಗೋಧಿ? 103 ಇದೆ. ಸೊ ಇದನ್ನ ಹಾಕಿ 103 ಡಿವೈಡ್ ಬೈ 331 ಇಂಟು 100 ಅಂತ ಆಗಿ ನೋಡಿ. ಕ್ಯಾಲ್ಕುಲೇಷನ್ಗೋಸ್ಕರ ನೀವೇನ್ ಬೇಕಾದ್ರೆ ಇದನ್ನ ಮಾಡ್ಕೋಬಹುದು. ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇನ್ ದ ಸೆನ್ಸ್ ಏನು, ಇದನ್ನ ಬೇಕಾದ್ರೆ ನಾನು 0 ಅಂತ ಮಾಡ್ಕೋಬಹುದು. ಒಂದು ಸ್ವಲ್ಪ, ಯಾಕಂದ್ರೆ ಅಪ್ರಾಕ್ಸಿಮೇಟ್ಲಿ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಡೈರೆಕ್ಟ್ ಆಗಿ ಹೋಗಲ್ಲ. ಇದು ಅರ್ಥ ಆಗ್ತಾನೆ ಹೇಳ್ತಾರೆ, ಡೈರೆಕ್ಟ್ ಆಗಿ ಹೋಗಲ್ಲ. ಇಲ್ಲಿ ಒಂದು ಕಮ್ಮಿ ಮಾಡ್ಕೊಂಡೆ, ಬೇಕಾದ್ರೆ ಇಲ್ಲೂ ಬೇಕಾದ್ರೆ ಒಂದು ಕಮ್ಮಿ ಮಾಡ್ಕೋತೀನಿ, 102 ಮಾಡ್ಕೋತೀನಿ, ಕ್ಯಾಲ್ಕುಲೇಷನ್ಗೋಸ್ಕರ ಅಷ್ಟೇ. ಓಕೆ, 0 ಯಾಕಂದ್ರೆ ಇಲ್ಲಿ ನೋಡಿ ಗ್ಯಾಪ್ ಜಾಸ್ತಿ ಇದೆ, ಹತ್ತತ್ರ ಇಲ್ಲ. ತುಂಬಾ ಹತ್ತತ್ರ ಇದ್ರೆ ಅದನ್ನ ನೋಡ್ಕೊಂಡು ಮಾಡ್ಬೇಕು. ಓಕೆ, ಈಗ ನನ್ನ ಕ್ಯಾಲ್ಕುಲೇಷನ್ ನೀವು ಇದನ್ನೇ ಗಂಟೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತ್ಕೋಬೇಡಿ, ಅದಕ್ಕೆ ಹೇಳ್ತಾ ಇರೋದು. ದಟ್ ಈಸ್ ಅ ಸ್ಮಾರ್ಟ್ ವರ್ಕ್. ಓಕೆ, 1 ಕ್ಯಾನ್ಸಲ್. 3 ಅಂದ್ರೆ ಇದು ಎಷ್ಟು ಹೋಗುತ್ತೆ? 3 ಹೋಗುತ್ತಲ್ಲ, 3 1 3 1 3 9. ಇದು 2 ಮಾಡ್ಕೊಂಡೆಲ್ಲ, 3 4 12 ಅಂದ್ರೆ 34 ಆಯ್ತು, 11 ಆಯ್ತು, 10 ಆಯ್ತು. ಓಕೆ, ಸೊ ಈಗ ಎಷ್ಟೊಂದು ಹೋಗುತ್ತೆ? 10, ಇದು 11 ಇದೆ. ಇದನ್ನು 10 ಅಂತ ಮಾಡ್ಕೊಂಡ್ರೆ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಅಪ್ರಾಕ್ಸಿಮೇಟ್ಲಿ ನಿಮಗೆ 33 ಸಮಥಿಂಗ್ ಏನೋ ಬರುತ್ತೆ. ಬಟ್ ಇದು ಅಪ್ರಾಕ್ಸಿಮೇಟ್ಲಿ ಇರೋದೆಷ್ಟು? ಅಪ್ರಾಕ್ಸಿಮೇಟ್ಲಿ ಕೇಳ್ತಾ ಇರೋದು ಸ್ನೇಹಿತರೆ 30% ಇದೆ. ಟಿಕ್ ಹಾಕಿ. ಓಕೆ, ನಾನು ಹೇಳ್ತಾ ಇರೋದು ನಿಮಗೆ. ಸೊ ಹೆಂಗ್ ಮಾಡಬೇಕು ಅಂತ, ಇದು ಮಾಡೋದು ನಿಮ್ಗೆ 32 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. 33 ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಬಟ್ ನಿಯರ್ ಬೈ ಯಾವ್ದಿದೆ? 30 ಇದೆ. ಟಿಕ್ ಹಾಕಿ. ಸೊ ಯೂಶಲಿ ಅಪ್ರಾಕ್ಸಿಮೇಟ್ಲಿ ಅಂತಾನೆ ಕೇಳಿರ್ತಾನೆ ನಿಮ್ಗೆ. ನೆಕ್ಸ್ಟ್, ದೇಶದಲ್ಲಿ ಅಕ್ಕಿ ಮತ್ತು ಗೋಧಿ ಉತ್ಪಾದನಾ ಪ್ರಮಾಣ ಎಷ್ಟು? ಓಕೆ, ಇಲ್ಲಿ ದೇಶದಲ್ಲಿ ಅಂತ ಕೇಳಿದಾನೆ, ರಾಜ್ಯ ಅಲ್ಲ. ನಾನು ಹೇಳ್ತಾ ಇರೋದು ದೇಶದ ಅಂದ್ರೆ ಕಂಪ್ಲೀಟ್ ಇರಬೇಕು. ಈಗ ಗೋಧಿದು ಕಂಪ್ಲೀಟ್ ದೇಶದ 331 ಹಾಕೊಂಡಿದೀವಿ. ಅಕ್ಕಿ ರೈಸ್ ಎಷ್ಟಿದೆ ಇದನ್ನ ಟೋಟಲ್ ಮಾಡಬೇಕು. ಇದನ್ನ ಟೋಟಲ್ ಮಾಡಿ ಎಷ್ಟಾಗಿದೆ? 5, 1, 8, 9, 10, 18, 1, 4, 6, 3, 5, 411 ಬರುತ್ತೆ. ಓಕೆ, ಸೊ ಈಗ ಇದರ ರೇಷಿಯೋ ಕೇಳಿದ್ದಾನೆ. ರೇಷಿಯೋ ಹೆಂಗ್ ಕಂಡು ಹಿಡಿಯೋದು? ಅಕ್ಕಿ ಮತ್ತೆ ಗೋಧಿ ಅಲ್ವಾ ಸರ್. ಅಕ್ಕಿ ಎಷ್ಟು ಸರ್? 411 ಇಷ್ಟು
331. ಓಕೆ, ಇದನ್ನ ನೀವು ಬೇಕಾದ್ರೆ ಈಗೇನು ಕ್ಯಾಲ್ಕುಲೇಷನ್ಗೋಸ್ಕರ ಇದನ್ನ ಬೇಕಾದ್ರೆ 410 ಮಾಡ್ಕೊಳ್ಳಿ, ಇದು 330 ಮಾಡ್ಕೊಳ್ಳಿ, 1 ಕ್ಯಾನ್ಸಲ್ ಆಗುತ್ತೆ, ಮಾಡ್ಕೋಬಹುದು. ಓಕೆ, ಕ್ಯಾಲ್ಕುಲೇಷನ್ಗೋಸ್ಕರ ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ 33ಇಂದ ಡಿವೈಡ್ ಮಾಡಿ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನಿದೆ 1:1 ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇದು ಜಾಸ್ತಿ ಇದೆ, 411 ಜಾಸ್ತಿ ಇದೆ. 11 ಜಾಸ್ತಿ ಇದೆ ಅಂದ್ರೆ ಇದು 0.8 ಆಯ್ತು, ಇಲ್ಲಿ 1 ಆಯ್ತು, ಇದು ಕಮ್ಮಿ ಆಯ್ತು, ಇದಾಗಕ್ಕೆ ಚಾನ್ಸಸ್ ಇಲ್ಲ. ಇದಾಗಿರ್ಬೇಕು ಅಥವಾ ಇದಾಗಿರ್ಬೇಕು. ಓಕೆ, 33 ಒಂದ್ಲಿ 33 ಅಲ್ವಾ ಸರ್? ಈಗ ನೋಡಿ 33 ಒಂದ್ಲಿ ಅಂತ ಹಾಕ್ತೀನಿ, ಯಾಕಂದ್ರೆ ನಮ್ಗೆ ಈಸಿ ಆಗ್ಬೇಕು. ಅದಕ್ಕೆ 33 ಎರಡ್ಲಿ ಆಗಲ್ಲ, ಹಂಗಾರೆ ಇದು 1 ಆಗುತ್ತೆ. 33 ಅಂದ್ರೆ 41ರಲ್ಲಿ 33 ಹೋದ್ರೆ ಎಷ್ಟು ಸರ್? 33 41 33 ಹೋದ್ರೆ 8 ಹೊಳಿತು ಅಲ್ವಾ? 8 ಹೊಳಿತು. 33 ಅಂತಂದ್ರೆ 7 1 8 ಆಯ್ತು. 8 ಆಯ್ತು. 8 ಹಾಕಿದ್ರೆ ಅದಕ್ಕೆ ಪಾಯಿಂಟ್ ಹಾಕಿದ್ರೆ 0 ಆಗುತ್ತೆ, 80 ಆಗುತ್ತೆ. ಅಂದ್ರೆ 33 ಎರಡ್ಲಿ ಅಲ್ವಾ ಸರ್? 2 ಅಂದ್ರೆ 1.2 ಬಂತು. 1.2 ಇರೋದು ಒಂದೇ ಆಪ್ಷನ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನಾನು ಹೇಳೋದು ಕ್ಯಾಲ್ಕುಲೇಷನ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇರೋದು. ಕ್ಯಾಲ್ಕುಲೇಷನ್ ಮಾಡ್ತಾ ಕೂತು ದಿಸ್ ಇಸ್ ನಿಮಗೆ 10ನೇ ಕ್ಲಾಸು ಅಥವಾ PUC ಆ ತರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಲೇಬೇಕು ಅಂತಿಲ್ಲ. ನಿಮ್ಗೆ ಈ ತರ ಇರುತ್ತೆ ಎಕ್ಸಾಮ್ಗಳಲ್ಲಿ. ಕಾಂಪಿಟೇಟಿವ್ ಸ್ಮಾರ್ಟ್ ವರ್ಕ್ ಮಾಡಬೇಕು ಸ್ನೇಹಿತರೆ. 3 ಕ್ವಶನ್ಸ್ ಕೊಟ್ಟಿದ್ದ ಅಂತ ಹೇಳಿದ್ರೆ ಇದೊಂದು ಕ್ವಶನ್ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಯಾವ ರಾಜ್ಯ ಅತಿ ಹೆಚ್ಚು ಧಾನ್ಯ ಉತ್ಪಾದನೆ ಹೊಂದಿದೆ ಅಂತ. ಅತಿ ಹೆಚ್ಚು ಅಂದ್ರೆ ಈಗ ಎ ಸ್ಟೇಟ್ ಅಲ್ಲಿ ರೈಸು ಇದೆ, ಅಕ್ಕಿ, ಗೋಧಿ, ಜೋಳ, ಕಾಳುಗಳು, ಇತರೆ ಒಟ್ಟು ಇಷ್ಟನ್ನು ಕೂಡಬೇಕು, ಈಕ್ವಲ್ ಟು ಮಾಡಬೇಕು. ಬಿದು ಕೂಡ ಇಷ್ಟು ಈಕ್ವಲ್ ಟು ಮಾಡಬೇಕು, ಆಗ ಒಟ್ಟು ಬರುತ್ತೆ. ಆಗ ಯಾವ್ದು ಜಾಸ್ತಿ ರಾಜ್ಯದಲ್ಲಿ ಒಟ್ಟು ಬೆಳೆ ಬೆಳೆದಿದೆ ಅಂತ ಗೊತ್ತಾಗುತ್ತೆ. ಬಟ್ ಎಲ್ಲಾನು ಮಾಡ್ಬೇಕಾ ಬೇಡ? ಇಲ್ಲಿ ನಮ್ಗೆ ಆಪ್ಷನ್ 4 ಆಪ್ಷನ್ ಕೊಟ್ಟಿರೋದು ACBD. ಎಗೇನ್ ACBDನೂ ಕೂಡ ನಾವು ಇಲ್ಲಿ ಟೋಟಲ್ ಮಾಡ್ಬೇಕಾ ಸರ್? ಬೇಡ. ನೀವು ಕಣ್ಣು ಸ್ವಲ್ಪ ನೀವು ಏನೋ ಆಟ ಆಡ್ಬೇಕು ನೀವು ಅಂಕಿಅಂಶಗಳ ಜೊತೆ. ಈಗ ABCD ನೋಡಿದ್ರೆ ಇಲ್ಲಿ ನೋಡಿ 45 48 59 ಇದೆ. ಇದು ಅಪ್ರಾಕ್ಸಿಮೇಟ್ಲಿ 2ರಿಂದ 3 4 5 ಈ ತರ ಮ್ಯಾಕ್ಸಿಮಮ್ ಡಿಫರೆನ್ಸ್ ಇದೆ. ಈ 3ಅಲ್ಲಿ ಬಂದ್ರೆ ನೋಡಿ, ಇದರಲ್ಲಿ ಅತ್ಯಂತ ಹೆಚ್ಚು ಇದೆರಡು ಕಮ್ಮಿ ಇದೆ, ಇದೆರಡು ಅಂತೂ ಆಗಕ್ಕೆ ಚಾನ್ಸೇ ಇಲ್ಲ ಅನ್ಬಿಡ್ಬೋದು. ಓಕೆ, ಇಲ್ಲೂ ನೋಡಿ ಬೇಕಾರೆ ಇದೆರಡು ಇದೆ, ಇದು ಜಾಸ್ತಿ ಇದೆ, ಇದೆರಡು ಆಗಕ್ಕೆ ಚಾನ್ಸೇ ಇಲ್ಲ. ಇಲ್ಲೂ ನೋಡಿ ಕಮ್ಮಿ ಇದೆ, ಕಮ್ಮಿ ಇದೆ. ಇಲ್ಲಿ ಬರೀ 10 15 ಜಾಸ್ತಿ, ಬಟ್ ಇಲ್ಲಿ 30, ಇಲ್ಲಿ ನೋಡಿದ್ರೆ 50 ಜಾಸ್ತಿ. ಸಿ ಮತ್ತೆ ಡಿ ಆಗಕ್ಕೆ ಚಾನ್ಸ್ ಇಲ್ಲ, ಐದರ್ ಎ ಅಥವಾ ಬಿ ಆಗ್ಬೇಕು. ಅಗೇನ್ ನಾನು ಇಲ್ಲಿ ಟೋಟಲ್ ಮಾಡ್ಬಿಡಿ ಅಂತ ಹೇಳ್ತೀನಿ. ನೀವು ಸ್ವಲ್ಪ ಆಟ ಆಡ್ಬೇಕು, ಕಣ್ಣು ಅಗಲಿಸಿ ನೋಡ್ಬೇಕು, ಮ್ಯಾಕ್ರೋ ವ್ಯೂ ನೋಡ್ಬೇಕು ಸ್ನೇಹಿತರೆ. ಇಲ್ಲಿ 45 ಇದೆ, 48 ಇದೆ, ಇಲ್ಲಿ 103 ಇದೆ, ಇಲ್ಲಿ 100. ಇದು ಅಪ್ರಾಕ್ಸಿಮೇಟ್ಲಿ ಎ ರೈಸ್ ಈಕ್ವಲ್ ಇದೆ ಅಂತಾನೆ ಹೇಳೋಣ. 3 ಜಾಸ್ತಿ ಅಷ್ಟೇ. ಇಲ್ಲಿ ನೋಡ್ರಿ ಇದರಲ್ಲಿ ಒಂದು 20 ಜಾಸ್ತಿ ಇದೆ ಅಷ್ಟೇ. ಇಲ್ಲಿ ನೋಡ್ರಿ ಇಲ್ವೇ ಇಲ್ಲ. ಇಲ್ಲಿ ನೋಡಿ 70 ಜಾಸ್ತಿ ಆಯ್ತು. ಅಲ್ಲಿಗೆ ಯಾರು ಸರ್ ಗೆದ್ದವರು? ಬಿನೇ ಗೆದ್ದಿದ್ದು. ಬಿ ಇಸ್ ದ ರೈಟ್ ಆನ್ಸರ್. ಕಣ್ಣು ಅಗಲಿಸಿ ನೋಡಿ, ಇಲ್ಲೆಲ್ಲ ಜಾಸ್ತಿ ಇಲ್ಲ. 15ಕ್ಕೂ 70ಕ್ಕೂ ಡಿಫರೆನ್ಸ್ ಇಲ್ವಾ? ಓಕೆ, ನೋಡಿ ಟೋಟಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬರ್ತೀನಿ ಸರ್. AAFF KK PPU ನೆಕ್ಸ್ಟ್ ಏನು ಅಂತ. ಏನಿಲ್ಲ ಸರ್, ಇದು ನೋಡಿ ಎ ಮತ್ತೆ ಎಫ್ ಕೆ ಎಲ್ಲ ಸೇಮ್ ಇದೆ. ಎ ಆದ್ಮೇಲೆ ಎಷ್ಟು ಸೇರೋದು ಎಫ್ ಆಗುತ್ತೆ ಸರ್? ಎಗೆ BCDEF ಪ್ಲಸ್ 5 ಸೇರಿದ್ರೆ ಎಫ್ ಆಗುತ್ತೆ ಅಲ್ವಾ ಸರ್? ಪ್ಲಸ್ 5 ಸೇರಿ ಎಫ್ ಆಗಿರ್ಬೇಕು. ಇದು ನೋಡಿ ಎ 5 ಸೇರಿ ಎಫ್ ಆಗಿರ್ಬೇಕು. ಇಲ್ಲಿ 1 ಎಫ್ ಎಕ್ಸ್ಟ್ರಾ ಇದೆ, ಅಂದ್ರೆ ಇಲ್ಲಿ 2 ಇರೋದು 3 ಇದೆ. ನೆಕ್ಸ್ಟ್ 2 ಆಯ್ತು. ಎಫ್ ಗೆ ಎಸ್ ಸೇರಿದ್ರೆ ಕೆ ಆಗುತ್ತೆ. GHIJK ಪ್ಲಸ್ 5 ಕೆ ಆಗುತ್ತೆ. ಅದೇ ತರ ಕೆಗೆ ಎಸ್ ಸೇರಿದ್ರೆ ಪಿ ಆಗುತ್ತೆ, 5 ಸೇರಿದ್ರೆ ಪಿ ಆಗುತ್ತೆ. ನೋಡಿ ನೆಕ್ಸ್ಟ್ ಪಿಗೆ ಎಸ್ ಸೇರಿದ್ರೆ ಯು ಆಗುತ್ತೆ, 5 ಸೇರಿದ್ರೆ ಯು ಆಗುತ್ತೆ. ಸೊ ಕಾಮ್ ಕದಮ್ ನಾಟಕ ಬಂತು. ಇಲ್ಲಿ ನೋಡಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇದು 2 ಇದೆ. ನೆಕ್ಸ್ಟ್ ಯುಗೆ 5 ಸೇರಿದ್ರೆ ಏನಾಗುತ್ತೆ? ಯುಗೆ 5 ಸೇರಿದ್ರೆ ಝೆಡ್ ಆಗುತ್ತೆ. ಬಟ್ ಇಲ್ಲಿ 2 ಇರೋದ್ರಿಂದ ನೆಕ್ಸ್ಟ್ ಏನ್ ಮಾಡಬೇಕು? 3 ಬರಬೇಕು, ಅಂದ್ರೆ ಝೆಡ್ ಬರಬೇಕು. ಡಿ ಇಸ್ ದ ರೈಟ್ ಆನ್ಸರ್. ಅಷ್ಟೇ ಇದು ಲಾಜಿಕ್ ಇರೋದು. ಓಕೆ, ನೆಕ್ಸ್ಟ್ ಬರ್ತೀನಿ. ಇದು ಕೂಡ ಅಲ್ಟಿಮೇಟ್. ಇದು ಸ್ವಲ್ಪ ತುಂಬಾ ಅನಲೈಸ್ ಮಾಡಬೇಕು. ಓಕೆ, ತುಂಬಾ ತಲೆ ಕೆಡ್ಸ್ಕೋಬೇಕಾಯ್ತು. ಏನಪ್ಪಾ ಇದೊಂದು 3-4 ತರ ಪ್ಯಾಟರ್ನ್ ಮಾಡಿದಾಗ ಗೊತ್ತಾಯ್ತು ನನಗೂ ಕೂಡ. ಇಲ್ಲಿ ಏನಾಗುತ್ತೆ ಅಂತ ಸ್ನೇಹಿತರೆ, ಈ ತರ ಕ್ವಶನ್ಸ್ ಗಳಲ್ಲಿ ನೀವು ಪ್ರಾಕ್ಟೀಸ್ ಜಾಸ್ತಿ ಇರಬೇಕು. ಇಲ್ಲಾಂದ್ರೆ ನೀವು ಅವನ್ಗೆ ಕೇಳ್ಬಿಡಿ, ಏನಾಗ್ತಾ ಇದೆಯಾ ಅಲ್ಲಿ ನೋಡಿ, ಇದು ಕಮ್ಮಿ ಇದೆ, ಜಾಸ್ತಿ ಇದೆ, ಜಾಸ್ತಿ ಅಂದ್ರೆ ಇದು ಇದೇನೋ ಏನಾಗ್ತಾ ಇದೆಯಾ ಅಂದ್ರೆ ಇದರಿಂದ ಇದಕ್ಕೆ ಭಾಗ ಆಗುತ್ತೆ, ಆಗಲ್ಲ. ಮಲ್ಟಿಪ್ಲಿಕೇಶನ್ ಆಗಿ ಬರ್ತಾ ಇದೆಯಾ? ಅಲ್ಲ. ಮಲ್ಟಿಪ್ಲಿಕೇಶನ್ ನಂಬರ್ ಅಲ್ಲ. ಹಿಂಗೆ ಟೆಸ್ಟ್ ಮಾಡೋದು ಹೇಳ್ತಾ ಇರೋದು ನಿಮ್ಗೆ, ಹೆಂಗೆ ಟೆಸ್ಟ್ ಮಾಡ್ಬೇಕು ಅಂತ. ಇದರಿಂದ ಇದು ಭಾಗ ಆಗತ್ತಾ? ಇಲ್ಲ. ಇದರಿಂದ ಇದು ಮಲ್ಟಿಪ್ಲಿಕೇಶನ್ ಆಗತ್ತಾ? ಇಲ್ಲ. ಹೋಗ್ಲಿ ಸ್ಕ್ವೇರ್ ಆಗತ್ತಾ? ಇಲ್ಲ. ಹಂಗಾರೆ ಏನೋ ಬೇರೆ ಆಟ ಆಡ್ತಾ ಇದೆ ಅಂತ. ಓಕೆ, 13 ಹೆಂಗಾದಪ್ಪ ಅಂತ ಕೇಳಿ. ಅವ್ನು ಹೇಳ್ತಾನೆ ಸರ್ 4 ಸೇರಿಸಿ 13 ಆಗ್ತೀನಿ ಅಂತ. ಓಕೆ, ನೆಕ್ಸ್ಟ್ 13 22 ಹೆಂಗಾದೆ ಅಂತ ಕೇಳಿ. 13 ಇರೋದು 22 ಅಂತಂದ್ರೆ ಎಷ್ಟು? 9 ಸೇರಿ ಸರ್ 22 ಆಗುತ್ತೆ ಅಂತ. ಕಾಮ್ ಕದಮ್ ನಾಟಕ್ ಬಂದಿಲ್ಲಿ. ಏನ್ ಸರ್ ಇದೇನು ಸರ್ ಇದು? ಇಟ್ ಈಸ್ ಎ ಸ್ಕ್ವೇರ್ ನಂಬರ್. 2 ಸ್ಕ್ವೇರ್ ಇದು. ದಿಸ್ ಇಸ್ ವಾಟ್? 3 ಸ್ಕ್ವೇರ್ ಇದು. ನೆಕ್ಸ್ಟ್ ಏನ್ ಮಾಡ್ಬೇಕು? ಅದೇ 22ಗೆ ಏನ್ ಹಾಕ್ಬೇಕು ನೀವು? 4 ಸ್ಕ್ವೇರ್ ಆಗ್ಬೇಕು. 4 ಸ್ಕ್ವೇರ್ ಅಂದ್ರೆ ಸರ್ 16. 16 ಕೂಡಿದ್ರೆ ಏನಾಗುತ್ತೆ? 22 16 38 ಆಪ್ಷನ್ ಇದೆ.
ಸೊ ದಿಸ್ ಈಸ್ 38 ಬರಬೇಕು. ನೋಡಿದ್ರ ಇದು ಹೆಂಗ್ ಮಾಡೋದು ಅಂತ ನಿಮ್ಗೆ ರೂಲ್ಸ್ ಹೇಳ್ಕೊಟ್ಟೆ ಸ್ನೇಹಿತರೆ ಅಷ್ಟೇ. ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಶ್ರೀ ರಾಯರ್ ಅವರು ತನ್ನ ಬೈಸಿಕಲ್ ಉತ್ತರ ಕಡೆಗೆ ಓಡಿಸ್ತಾರಂತೆ. ನಂತರ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ಸವಾರಿ ಮಾಡಿ ಮತ್ತೆ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ಸವಾರಿ ಮಾಡಿದ್ರು. ಅವರು ತಮ್ಮ ಆರಂಭ ಸ್ಥಳದಿಂದ ಪಶ್ಚಿಮಕ್ಕೆ 2 ಕಿಲೋಮೀಟರ್ ದೂರದಲ್ಲಿ ತನ್ನನ್ನು ಕಂಡುಕೊಂಡನು. ಅವರ ಆರಂಭದಲ್ಲಿ ಉತ್ತರದ ಕಡೆಗೆ ಎಷ್ಟು ದೂರ ಸವಾರಿ ಮಾಡಿದರು. ನಿಮಗೆ ಡೈರೆಕ್ಷನ್ ಗೊತ್ತಿರ್ಬೇಕು ಫಸ್ಟ್ ನಿಮಗೆ ಅಲ್ವಾ ಸರ್. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಓಕೆ, ಇನ್ನೂ 4 ಬರುತ್ತೆ, ಇದು ಬೇಕಾಗಿಲ್ಲ, ಇಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಆಗ್ತಾ ಇಲ್ಲ. ದಿಸ್ ಡೈರೆಕ್ಷನ್ ಯು ಶುಡ್ ಬಿ ನೋ ಅಲ್ವಾ. ಇದು ಈಶಾನ್ಯ, ಓಕೆ, ಇದು ನೈಋತ್ಯ, ಇದು ಆಗ್ನೇಯ, ಇದು ವಾಯುವ್ಯ. ಅಷ್ಟೇ ಸಿಂಪಲ್. ನೆಕ್ಸ್ಟ್ ಇಲ್ಲಿ ಉತ್ತರಕ್ಕೆ ಮುಖ ಮಾಡ್ಕೊಂಡು ಒಂದು ಸೈಕಲ್ ಓಡಿಸ್ತಾನೆ ಅಂತಿದೆ. ನಂತರ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ಸವಾರಿ ಮಾಡ್ತಾನೆ ಅಂತಿದೆ ಸರ್. ಈಗ ಇಲ್ಲಿ ಉತ್ತರಕ್ಕೆ ಅಂದ್ರೆ ಹಿಂಗೆ, ಇಲ್ಲಿ ಏನ್ ಮಾಡ್ತಾನೆ, ಎಡಕ್ಕೆ ತಿರುಗ್ತಾನೆ ಸರ್. 2 ಕಿಲೋಮೀಟರ್ ಅವ್ನು ಎಡಕ್ಕೆ ಅಂದ್ರೆ ಈ ಡೈರೆಕ್ಷನ್ ಇದಾನೆ ಅಂದ್ರೆ ಅವ್ನು ಎಡಕ್ಕೆ ತಿರುಗ್ತಾನೆ, 2 ಕಿಲೋಮೀಟರ್ ಓಡಿಸ್ತಾನೆ, ಸವಾರಿ ಮಾಡಿದ್ರು. ಮತ್ತೆ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ಮತ್ತೆ ಏನ್ ಮಾಡ್ತಾನೆ ಸರ್, ಅವ್ನು ಎಡಕ್ಕೆ ತಿರುಗ್ತಾನೆ ಹಿಂಗೆ. ಎಡಗೆ ಈ ಡೈರೆಕ್ಷನ್ ಇದ್ದ ಅಂದ್ರೆ ಎಡ ಅಂದ್ರೆ ಈ ಕಡೆ ತಾನೆ, 4 ಕಿಲೋಮೀಟರ್ ಬರ್ತಾನೆ ಸರ್, 4 ಕಿಲೋಮೀಟರ್ ಬರ್ತಾನೆ. ಅವರು ತನ್ನ ಆರಂಭ ಸ್ಥಳದಿಂದ ಪಶ್ಚಿಮಕ್ಕೆ 2 ಕಿಲೋಮೀಟರ್ ದೂರದಲ್ಲಿ ತನ್ನನ್ನು ತಾನು ಕಂಡುಕೊಂಡನು. ಈಗ ಆರಂಭ ಸ್ಥಳ ಇದು ಅವನು. ಓಕೆ, ಆರಂಭ ಸ್ಥಳ ಇದು. ಪಶ್ಚಿಮಕ್ಕೆ ದೂರದಲ್ಲಿ ಕಂಡುಕೊಂಡನು ಅಂತಿದೆ. ಪಶ್ಚಿಮ ಅಂದ್ರೆ ಏನು? ಈಗ ಪಶ್ಚಿಮ ಅಂದ್ರೆ ಇದು, ಇಲ್ಲಿ ನಾನು ತೋರಿಸ್ತೀನಿ. ಪಶ್ಚಿಮ ಅಂದ್ರೆ ಅಲ್ಲಿ 2 ಕಿಲೋಮೀಟರ್ ಮುಂದಕ್ಕೆ ಈ ಕಡೆ ಬರ್ತಾನೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಬರ್ತಾನೆ 2 ಕಿಲೋಮೀಟರ್, 2 ಕಿಲೋಮೀಟರ್ ಅಂದ್ರೆ ಈ ಕಡೆ ಬರ್ತಾನೆ, ಈ ಪಾಯಿಂಟ್ಗೆ ಬರ್ತಾನೆ. ಓಕೆ, ಈ ಪಾಯಿಂಟ್ಗೆ ಬರ್ತಾನೆ. ಅವನು ಆರಂಭದಲ್ಲಿ ಉತ್ತರದ ಕಡೆಗೆ ಎಷ್ಟು ದೂರ ಸವಾರಿ ಮಾಡಿದನು ಅಂತ. ಅಂದ್ರೆ ಈ ಆರಂಭ ಏನಿದೆ ಸರ್, ಉತ್ತರದಕ್ಕೆ ಇದು ಎಷ್ಟು ದೂರ ಸವಾರಿ ಮಾಡಿದನು ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಈಗ ನೀವು ಈ ಒಂದು ಪಾಯಿಂಟ್ ಏನಿದೆಯಲ್ಲ ಸರ್, ಇದು ಈ ಪಾಯಿಂಟ್, ಇದು ಇದು ಈ ಪಾಯಿಂಟ್ ನೀವು ಇಲ್ಲಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗಲ್ಲ. ಇಲ್ಲಿ ಶ್ರೀ ರಾಯರ್ ಅವರು ತನ್ನ ಬೈಸಿಕಲ್ ಉತ್ತರದ ಕಡೆಗೆ ಓಡಿಸ್ತಾರೆ ಅಂತ ಅರ್ಥ. ಅಂದ್ರೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ಈ ಕಡೆ ಬಂದಿದ್ದಾನೆ ಅಂತಂದ್ರೆ ಅರ್ಥ ಈ ಡೈರೆಕ್ಷನ್ ಏನಿದೆಯಲ್ಲ ಸರ್, ಇದು ಇದು ಈ ಡೈರೆಕ್ಷನ್, ಇದು ಅವ್ನು ಇಲ್ಲೇ ಇರಬೇಕು ಅಂತೇನಿಲ್ಲ, ಇಲ್ಲೂ ಇರ್ಬೋದು, ಇಲ್ಲೂ ಇರ್ಬೋದು. ಬಟ್ ಈ ಒಂದು ಡೈರೆಕ್ಷನ್ ಕೆಳಗೇನಿದೆ ಇದು, ಈ ಲೆಂತ್ ಇದು 4 ಕಿಲೋಮೀಟರ್ ಇದೆ. ಹಂಗಾರೆ ಈ ಒಂದು ಡಿಸ್ಟೆನ್ಸ್ ಇರುತ್ತಲ್ಲ, ಇದು 4 ಕಿಲೋಮೀಟರ್ ಇರುತ್ತೆ. ಸೊ ಇದು ಪ್ಯಾರಲ್ ಈಕ್ವಲ್ ಆಗಿರುತ್ತೆ. ಸೊ ದಟ್ 4 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ಅವ್ನು ಮೊದಲು ಇಲ್ಲಿದ್ದ, ಉತ್ತರ ಕಡೆಗೆ ಹೋಗ್ತಾ ಇದ್ದ, 2 ಕಿಲೋಮೀಟರ್ ತಿರುಗಿದ, 4 ಕಿಲೋಮೀಟರ್ ಬಂದ. ಇಲ್ಲಿಂದ ಅವನು ಪಶ್ಚಿಮಕ್ಕೆ 2 ಕಿಲೋಮೀಟರ್ ಡೈರೆಕ್ಟ್ ಆಗಿ ಬಂದ್ರೆ ಇಲ್ಲಿಗೆ, ಆಗ ಉತ್ತರದ ಕಡೆಗೆ ಎಷ್ಟು ಕಿಲೋಮೀಟರ್ ಹೋಗಿದ್ದಾನೆ ಅಂತ, 4 ಕಿಲೋಮೀಟರ್ ಹೋಗಿದ್ದಾನೆ ಅಂತ ಅರ್ಥ. ಆಯ್ತಾ? ನೆಕ್ಸ್ಟ್ ಬರ್ತೀನಿ. ಇನ್ ಹೌ ಮೆನಿ ಇಯರ್ಸ್ ವಿಲ್ ಎ ಸಮ್ ಆಫ್ ಮನಿ ಬಿಕಮ್ಸ್ ಡಬಲ್ ಅಟ್ 10% ಪರ್ ಆನಮ್. ಎಷ್ಟು ವರ್ಷಗಳ ಹಣ 10% ವಾರ್ಷಿಕವಾಗಿ ಬಡ್ಡಿ ಕೊಟ್ಟಾಗ ಸರಳ ಬಡ್ಡಿ ದ್ವಿಗುಣ ಆಗುತ್ತೆ ಅಂತ ಕೇಳಿದ್ದ. ಬಟ್ ಅವ್ನು ಇಲ್ಲಿ ಕ್ವಶನ್ ಸ್ವಲ್ಪ ರಾಂಗ್ ಕೊಡ್ತಾ ಇದ್ದಾನೆ ಸ್ನೇಹಿತರೆ ಇಲ್ಲಿ. ಬಟ್ ಸ್ಟಿಲ್ ಅವ್ನು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಸಾಲ್ವ್ ಮಾಡೋಣ. ಯಾಕಂದ್ರೆ ಸರಳ ಬಡ್ಡಿ ದ್ವಿಗುಣ ಕೇಳ್ತಾನೆ, ಡಬಲ್ ಕೇಳ್ತಾನೆ. ಬಟ್ ಅವ್ನು ಏನ್ ಹೇಳ್ತಾನೆ, ಸರಳ ಬಡ್ಡಿ 300 ರೂಪಾಯಿ ಸಿಗುತ್ತೆ, ಹೂಡಿಕೆ ಮಾಡಿದ್ರೆ 600 ರೂಪಾಯಿ ಅಂತ. ಹೂಡಿಕೆನ ಕೊಟ್ಬಿಟ್ಟಿದ್ದಾನೆ, ಸರಳ ಬಡ್ಡಿ ಕೊಟ್ಟಿದ್ದಾನೆ. ಡಬಲ್ ಆಗ್ಬೇಕು ಅಂದ್ರೆ ಹೂಡಿಕೆ 600 ರೂಪಾಯಿ ಆಗಿದೆ ಅಂದ್ರೆ ಬಡ್ಡಿನ 600 ರೂಪಾಯಿ ಇರಬೇಕು ಅಲ್ವಾ. ಸೊ ಡಬಲ್ ಆಗ್ಬೇಕು ಅಂದ್ರೆ, ಬಟ್ ಇಲ್ಲಿ ಹಂಗ್ ಕೊಟ್ಟಿಲ್ಲ ಅವನು. ಬಟ್ ಇಲ್ಲಿ ಕೊಟ್ಟಿರೋ ಅಂಕಿಅಂಶ ತಗೋಣ, ದ್ವಿಗುಣ ಅನ್ನೋದು ಬಿಟ್ಬೋಣ. ಈಗ 600 ರೂಪಾಯಿ ಇದೆ ಅಲ್ವಾ ಸರ್, 10% ಪರ್ ಆನಮ್. ನಾನು ಇಲ್ಲಿ ಇದೆಲ್ಲ ಹಾಕಿಲ್ಲ ನಾನು. SI ಸಿಂಪಲ್ ಇಂಟ್ರೆಸ್ಟ್ ಟು PTR/100 ಅಂತ, ಬಡ್ಡಿ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಟೈಮ್, ಇದನ್ನ ಹಾಕೊಂಡು ಮಾಡಿದ್ರು ಬರುತ್ತೆ. ಟಿ ಕಂಡಿಡಿಬಹುದು, ಕಾಲತನ ಕೇಳಿರೋದವನು, ಕಂಡಿಡಿಬಹುದು. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 10% ಇದೆ, ಪಿ ಅಂದ್ರೆ ಎಷ್ಟು 600 ಇದೆ, ರೇಟ್ ಆಫ್ ಇಂಟ್ರೆಸ್ಟ್ 10% ಇದೆ, ಟಿ ಗೊತ್ತಿಲ್ಲ, by100 ಇದನ್ನ ಹಾಕೊಂಡ್ರೆ ಮಾಡ್ಬೋದು. ಓಕೆ ಸರಿ, ಸಿಂಪಲ್ ಇಂಟ್ರೆಸ್ಟ್ 300 ರೂಪಾಯಿ ಕೊಟ್ಟಿದೆ ಅಲ್ವಾ, ಇದನ್ನ ಹಾಕೊಂಡು ಮಾಡೋ ಟಿ ಸಿಕ್ಕುತ್ತೆ. ಕಾನ್ಸೆಪ್ಟ್ ಯೂಸ್ ಮಾಡಿ. ಈಗ ನೋಡಿ 10% ಒಂದು ವರ್ಷಕ್ಕೆ ಅಂದ್ರೆ ಇಲ್ಲಿ 10 ಅಂದ್ರೆ 60 ರೂಪಾಯಿ ಒಂದು ವರ್ಷಕ್ಕೆ. ಬಟ್ ಅವ್ನು ಟೋಟಲ್ 300 ರೂಪಾಯಿ ಸಿಕ್ಕಿರೋದು ಅಂದ್ರೆ 60ಕ್ಕೆ ಎಷ್ಟು ಸೇರ್ಸ್ ಮುಂದಾಗುತ್ತೆ, 60 × 5 65 300 ಅಂದ್ರೆ 5 ವರ್ಷ ಅಲ್ವಾ. 5 ವರ್ಷ ಆದ್ರೆ 300 ಆಗ್ತದೆ. 5 ಇಯರ್ಸ್ ರೈಟ್ ಆನ್ಸರ್. ಕಾನ್ಸೆಪ್ಟ್ಸ್ ಅಷ್ಟೇ, ಜಸ್ಟ್ ಕಾನ್ಸೆಪ್ಟ್. ನಿಮ್ ಕ್ಯಾಲ್ಕುಲೇಷನ್ ಇರಲ್ಲ. ಇಲ್ಲಾಂದ್ರೆ ಬೇಕು ಅಂದ್ರೆ ಈ ತರ ಹಾಕೊಂಡು ಮಾಡಿದ್ರೆ ನಿಮಗೆ ಟಿ 5 ವರ್ಷ ಬರುತ್ತೆ. ಓಕೆ, ನೆಕ್ಸ್ಟ್ ಬರ್ತೇನೆ ಸರ್. ಎ ಯು ಬಿ ಯ ಮಗಳು. ಓಕೆ, ಎ ಅಂತಕ್ಕಂಥದ್ದು ಬಿ ಇಲ್ಲಿದೆ, ನಮ್ಮ ಮಗಳು ಅಂದ್ರೆ ನೆಗೆಟಿವ್ ಹಾಕೋಣ. ಬಿ ಯು ಸಿ ಯ ತಾಯಿ. ಈ ಬಿ ಅಂತಕ್ಕಂಥದ್ದು ಇದೆಯಲ್ಲ, ಸಿ ಅಂತ ಯಾರೋ ಇದ್ದಾರೆ ಅನ್ಸುತ್ತೆ ಇಲ್ಲಿ, ಅವ್ರಿಗೆ ತಾಯಿ ಕೂಡ ಆಗ್ಬೇಕು ಅಂದ್ರೆ ಇವಳು ನೆಗೆಟಿವ್ ಆಯ್ತು. ಸಿ ಯಾರು ಅಂತ ಗೊತ್ತಿಲ್ಲ ನನಗೆ. ಡಿ ಯು ಸಿ ಯ ಸಹೋದರ. ಸಿಗೆ ಒಬ್ಬ ಸಹೋದರ ಇದ್ದಾನೆ, ಅವನು ಡಿ ಅಂದ್ರೆ ಇವನು ಪಾಸಿಟಿವ್. ಅಂದ್ರೆ ಇವರೆಲ್ಲ ಸಹೋದರ ಸಹೋದರಿಯಾಗಿರ್ತಾರೆ. ಸಿ ಪಾಸಿಟಿವ್ ಅಂದ್ರೆ ಸಹೋದರ ಗೊತ್ತಿಲ್ಲ ನಮ್ಗೆ, ಕೊಟ್ಟಿಲ್ಲ ಅವನು. ಬಟ್ ಇಲ್ಲಿ ಏನ್ ಕೇಳಿದಾನೆ, ಹಾಗಾದ್ರೆ ಡಿ ಯು ಎಗೆ ಸಂಬಂಧಿ ಏನು? ಡಿ ಎಗೆ ಏನಾಗ್ಬೇಕು ನೋಡಿ, ಎ ಸಹೋದರಿ, ಡಿ ಸಹೋದರ ಆಗ್ಬೇಕು.
ಡಿ ಎಗೆ ಏನಾಗಬೇಕು ಅಂತ ಕೇಳಿರೋದು. ಎಗೆ ಡಿ ಇನ್ ಪಾಸಿಟಿವ್ ಇರೋದ್ರಿಂದ ಸಹೋದರ ಬ್ರದರ್ ಆಗಬೇಕು. ಸೊ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ ಸರ್. ಓ ಈ ಕ್ವಶನ್ ಅಷ್ಟೇ ಅವ್ನು ಕರೆಕ್ಟ್ ಹೋಲ್ ನಂಬರ್ ಕೊಡ್ಬೇಕು. ಯಾಕೆ ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬನ್ನಿ ಆಯ್ತು. ವ್ಯಾಪಾರಿಯೊಬ್ಬರು ದೂರದರ್ಶನ ಸೆಟ್ ಅನ್ನು ಅಂದ್ರೆ ಟಿವಿನ 19,000ಕ್ಕೆ 5% ರಿಯಾಯಿತಿಯಲ್ಲಿ ಮಾರಾಟ ಮಾಡ್ತಾನೆ ಸ್ನೇಹಿತರೆ. 5% ರಿಯಾಯಿತಿಯಲ್ಲಿ ಮಾರಾಟ ಮಾಡ್ತಾನೆ, 21% ಲಾಭ ಬರುತ್ತೆ ಅವನಿಗೆ. ಸರಿ, 5%ಗೆ ಅವನು ಏನೋ ಡಿಸ್ಕೌಂಟ್ ಕೊಟ್ಟಾಗ 19,000ಕ್ಕೆ ಮಾರಾಟ ಮಾಡ್ತಾನೆ. ಅಷ್ಟು ಡಿಸ್ಕೌಂಟ್ ಕೊಟ್ಟರು ಅವ್ನಿಗೆ 21% ಲಾಭ ಬರುತ್ತೆ. ಹಾಗಾದ್ರೆ ಅವನು ರಿಯಾಯಿತಿ ಅಂದ್ರೆ 5% ಡಿಸ್ಕೌಂಟ್ ಕೊಡ್ಲಿಲ್ಲ ಅಂದ್ರೆ ಅವ್ನಿಗೆ ಎಷ್ಟು ಲಾಭ ಬರ್ತಿತ್ತು ಅಂತ. ಓಕೆ, 21%ಗಿಂತ ಜಾಸ್ತಿ ಇರಬೇಕು ಸರ್ ಲಾಭ. 5% ಆ ತರ ನೋಡೋದಾದ್ರೆ ನೋಡಿ, ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. 5% ಅಂದ್ರೆ ಇದರದ್ದು ಅಪ್ರಾಕ್ಸಿಮೇಟ್ಲಿ 19,000 ಇದೆ. 5% ಜಾಸ್ತಿ ಆಗಿದ್ರೆ ಎಷ್ಟಾಗ್ತಾ ಇತ್ತು ಅಂದ್ರೆ ಒಂದು 21 ಕುಂತ 5 27 ಅಥವಾ 25 ಆಗ್ಬೇಕು. ಇದೆರಡು ಆಗಕ್ಕೆ ಚಾನ್ಸೇ ಇಲ್ಲ. ಓಕೆ, ಅದ್ರಲ್ಲೂ ನೋಡೋದಾದ್ರೆ ಇನ್ನು ಕ್ಯಾಲ್ಕುಲೇಟ್ ಮಾಡದೆ ಹಂಗೆ ನೋಡೋದಾದ್ರೆ ಹಾಕ್ಬಿಡ್ಬೋದು. ಬಟ್ ಬೇಡ, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಣ ಫಸ್ಟ್. ಇಲ್ಲಿ ಏನಿದಾರೆ ಈಗ ಮಾರ್ಕ್ ಪ್ರೈಸ್ ಅಂತ. ಓಕೆ, ಈಗ ಮಾರ್ಕ್ ಪ್ರೈಸ್ ಅಂದ್ರೇನು, ಒಂದು MRP ಇರುತ್ತೆ ನೋಡಿ, ಮಾರ್ಕೆಟ್ ಪ್ರೈಸ್ ಇದೆ, ಅದು ಎಷ್ಟು ಅಂತ 100% ಇರುತ್ತೆ. ಓಕೆ, ಅವ್ನು 5% ಡಿಸ್ಕೌಂಟ್, ಅದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ. 5% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಸರ್. ಡಿಸ್ಕೌಂಟ್ ಕೊಟ್ಟಾಗ ಅವನು 19,000ಕ್ಕೆ ಸೆಲ್ಲಿಂಗ್ ಪ್ರೈಸ್ ಏನಾಯ್ತು ಸರ್ ಇಲ್ಲಿ 19,000, ಮಾರಾಟದ ಬೆಲೆ 19,000 ಆಯ್ತು ಈಗ. ಓಕೆ, ಸೊ ಅಂದ್ರೆ ಅದು 5% ಡಿಸ್ಕೌಂಟ್ ಕೊಟ್ಟಾಗ. ಓಕೆ, ಹಂಗಾದ್ರೆ ಈ ಒಂದು ಡಿಸ್ಕೌಂಟ್ ಏನಿದೆ ಇದನ್ನ ಹೆಂಗ್ ಬರೀಬೋದಾ? ಮಾರ್ಕ್ ಪ್ರೈಸ್ ಕಂಡುಹಿಡಿಬೇಕು ಅಂದ್ರೆ ಹೆಂಗ್ ಬರೀಬಹುದು? ಇಸ್ ಈಕ್ವಲ್ ಟು 19,000 ಸೆಲ್ಲಿಂಗ್ ಪ್ರೈಸ್ ಏನಿದೆ, ಎಷ್ಟು ಡಿಸ್ಕೌಂಟ್ ಕೊಟ್ಟಿರೋದು ಅವನು? 5% ಡಿವೈಡ್ ಬೈ 95 ಬರೀಬೋದಲ್ವಾ? ಹಿಂಗೆ ಎಸ್ ಬರೀಬೋದಲ್ವಾ? ಇದನ್ನ ಸಾಲ್ವ್ ಮಾಡಿ. 19 ಒಂದ್ಲಿ 19 5ಲಿ 5 ಒಂದ್ಲಿ 5 2ಲಿ 0. ಸೊ ಎಷ್ಟಾಯ್ತು ಸರ್? 20,000 ಬಂತು. ಸೊ ನಮ್ಗೆ ಗೊತ್ತಾಯ್ತು ಮಾರ್ಕ್ಡ್ ಪ್ರೈಸ್ ಇಸ್ 20,000 ಅಂತ ಗೊತ್ತಾಯ್ತು. ಓಕೆ, ಮಾರ್ಕ್ ಪ್ರೈಸ್ 20,000 ಇದೆ. ಕಾಸ್ಟ್ ಪ್ರೈಸ್ ಏನು, ಅವ್ನು ಕೊಂಡ ಬೆಲೆ ಏನು? ಸಿಪಿ ಯೂಶಲಿ ಕೊಂಡಿದ್ದ ಬೆಲೆ ನಾವು 100% ಅಂತ ಕನ್ಸಿಡರ್ ಮಾಡ್ತೀವಿ ಸರ್. ಕೊಂಡ ಬೆಲೆ 100% ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡೋದಾದ್ರೆ ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಏನಿದೆ ಅವ್ನು ಎಷ್ಟಕ್ಕೆ ಮಾಡ್ದ? ಅವನು 19,000ಕ್ಕೆ ಮಾಡಿದಾನೆ ಸರ್. ಇದು ಏನಾಯ್ತು? ಇದು ಸೆಲ್ಲಿಂಗ್ ಪ್ರೈಸ್ ಆಯ್ತು. ಓಕೆ, ಇಲ್ಲಿ ಏನಾಗಿತ್ತು? ಮಾರ್ಕ್ ಪ್ರೈಸ್ ಇತ್ತು MP. ಇದರಿಂದ 5% ಡಿಸ್ಕೌಂಟ್ ಕೊಟ್ಟ, ಅವಾಗ ಇಷ್ಟಕ್ಕೆ ಮಾರ್ದ ಅವನು ಅಲ್ವಾ? ಬಟ್ ಇಷ್ಟಕ್ಕೆ ಮಾರಿದ್ರು ನಮಗೆ ಕಾಸ್ಟ್ ಪ್ರೈಸ್ಗೆ ಹೋಲಿಸ್ಕೊಂಡ್ರೆ, ಅವನು ತಗೊಂಡಿದ್ದ ಬೆಲೆಗೆ ಹೋಲಿಸ್ಕೊಂಡ್ರೆ 21% ಲಾಭ ಬಂದಿದೆ. ಓಕೆ, ಅರ್ಥಕ್ಕಿಲ್ಲ ನಾನು ಹೇಳ್ತಾ ಇರೋದು. ಸೊ ಅಂದ್ರೆ ಏನ್ ಅರ್ಥ ಆಯ್ತು ಇಲ್ಲಿಗೆ? ಕಾಸ್ಟ್ ಪ್ರೈಸ್ ನಾವು ಈಗ ಇದು 100% ಯಾವಾಗ್ಲೂ 100% ಇರುತ್ತೆ ಕಾಸ್ಟ್ ಪ್ರೈಸ್. ಕೊಂಡ ಬೆಲೆ ಯಾವಾಗ್ಲೂ ಅದ್ರನ್ನ ರೆಫರೆನ್ಸ್ ಆಗಿ ಇಟ್ಕೋತೀವಿ ತಾನೆ, ಅದ್ರ ಮೇಲೆ ತಾನೆ ಸೆಲ್ಲಿಂಗ್ ಪ್ರೈಸ್ ಇದೆಲ್ಲ ಮಾಡೋದು. 100% ಅಂತಂದ್ರೆ ಏನರ್ಥ? ದಟ್ ಈಸ್ 100. ಅಂದ್ರೆ ಇಲ್ಲಿ 121%, ಇಲ್ಲಿ 21% ಪ್ರಾಫಿಟ್ ಬಂದಿದೆ. ಓಕೆ, ನಾ ಕಾನ್ಸೆಪ್ಟ್ ಹೇಳ್ತಾ ಇರೋದು ಸ್ನೇಹಿತರೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ನೀವು ಏನ್ ಮಾಡ್ಬೇಕಾದ್ರೆ, ಕಾಸ್ಟ್ ಪ್ರೈಸ್ 100 ಅಂತಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ವಿತ್ ಪ್ರಾಫಿಟ್ ನೋಡೋದಾದ್ರೆ 121%, ಅಂಡ್ ದಿಸ್ ಇಸ್ ಈಕ್ವಲ್ ಟು 19,000 ಅಲ್ವಾ ಸರ್? ಈಗೇನಾಯ್ತು? ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಹೆಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಳ್ತೀರಾ? ಕಾಸ್ಟ್ ಪ್ರೈಸ್ ಕಂಡಿಡಿಯೋದು ಹೆಂಗೆ? ಕಾಸ್ಟ್ ಪ್ರೈಸ್ 100 ಆದ್ರೆ ಸೆಲ್ಲಿಂಗ್ ಪ್ರೈಸ್ 19,000 ಅಂದ್ರೆ 121 ಅಂದ್ರೆ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ. ಸೊ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಏನಾಗುತ್ತೆ? 19,000 ಇಂಟು 100 ಡಿವೈಡ್ ಬೈ 121 ಆಗುತ್ತೆ ಅಲ್ವಾ? 121 ಆಗುತ್ತೆ. ಈಗ ಇದನ್ನ ಸಾಲ್ವ್ ಮಾಡಿ. ಮಾಡಿದ್ರೆ ನಿಮ್ಗೆ ಕಾಸ್ಟ್ ಪ್ರೈಸ್ ಬರುತ್ತೆ. ಹೇಳ್ತೀನಿ ಹೆಂಗೆ ಇದು ಅಂತ. ನಮ್ಗೆ ಲಾಭ ಕೇಳಿರೋದು, ರಿಯಾಯಿತಿ ಕೊಡ್ಲಿಲ್ಲ ಅಂದ್ರೆ. ಓಕೆ, ಸೊ ಈ ಲಾಭ ಕೇಳಬೇಕು ಅಂದ್ರೆ ಫಸ್ಟ್ ನಿಮಗೆ ಕಾಸ್ಟ್ ಪ್ರೈಸ್ ಗೊತ್ತಿರಬೇಕು, ಸೆಲ್ಲಿಂಗ್ ಮಾರಾಟದ ಬೆಲೆ ಗೊತ್ತಿರಬೇಕು, ಮಾರ್ಕ್ ಪ್ರೈಸ್ ಗೊತ್ತಿರಬೇಕು. ಅದೆರಡು ಮೈನಸ್ ಮಾಡೋದು ಲಾಭ ಸಿಗುತ್ತೆ. ಸೊ ಇವಾಗ ನೋಡಿ, ಇದು 121 ನಾನು ಅಪ್ರಾಕ್ಸಿಮೇಟ್ಲಿ ಏನ್ ಮಾಡ್ಬೋದು ಇದನ್ನ 19,000 ಇಂಟು 100 ನಾನು ಕ್ಯಾಲ್ಕುಲೇಷನ್ಗೋಸ್ಕರ 120 ಅಂತ ಮಾಡ್ಕೋತೀನಿ. ಓಕೆ, ಈ ತರ ಇದ್ದಾಗ ದೊಡ್ಡದಾಗಿದ್ರೆ ಆಗಲ್ಲ ಅಂದ್ರೆ ಬಿಟ್ಬಿಡಿ ಸ್ನೇಹಿತರೆ. ಈಗ 120 ಅಂತ ಮಾಡ್ಕೊಂಡಾಗ ಇದು ಕ್ಯಾನ್ಸಲ್ ಆಗುತ್ತೆ. ಎಷ್ಟಿಂದ ಹೋಗುತ್ತೆ? 3 ಇಂದ 3 4 12 3 3ಲಿ 18 ಅಲ್ಲ 3 4ಲಿ 3 5 4 3 6ಲಿ 18. ಓಕೆ, ಒಂದು ಉಳಿತು 3 3 9, ಪುನಃ ಒಂದು ಉಳಿತು 3 3 9, ಪುನಃ ಒಂದು ಉಳಿತು 3 3 9. ಈ ತರ ಬರುತ್ತೆ. ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಇದು ಯಾಕಂದ್ರೆ ಪಾಯಿಂಟ್ ಎಲ್ಲ ಬರೋದು ಇದು. ಓಕೆ, ಅಂತ ಹಂಗೆ ಕೊಟ್ಟಿರೋದು ಇವನು. ಈಗ ಇದು 4ರಿಂದ ಹೋಗುತ್ತಲ್ವಾ? 4ರಿಂದ ಹೋಗುತ್ತಾ 4 40 ಆಗತ್ತೆ. 2ರಿಂದನೂ ಬೇಕಾದ್ರೆ ಹೋಗ್ಬೋದು ನೋಡಿ. 2 ಈಸಿ ಮಾಡ್ಕೊಳ್ಳೋದಾದ್ರೆ 2 2ಲಿ
2 ಮೂರ್ಲಿ 6, 2 ಒಂದ್ಲಿ 2, 2 ಒಂದ್ಲಿ 2, 2 ಆರ್ಲಿ 12, 2 ಆರ್ಲಿ 12 ಈ ತರ ಬಂತ. 2ರಿಂದ ಇದು 3100 ಅಂದ್ರೆ ಎಷ್ಟಾಗುತ್ತೆ? 3000 ಅಂದ್ರೆ 15 ಸಲ ಹೋಗುತ್ತಲ್ವಾ? 15 ಸಲ ಹೋಗುತ್ತೆ. 3166 ಅಂತಂದ್ರೆ 166 ಅಂದ್ರೆ ಎಷ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ ಸ್ನೇಹಿತರೆ? ಅಪ್ರಾಕ್ಸಿಮೇಟ್ಲಿ ಬೇಕಾದ್ರೆ ಮಾಡಿ 2 ಒಂದ್ಲಿ ಇಲ್ಲಿ ಬರೀತೀನಿ, ಇದನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ಬರುತ್ತೀನಿ. 2 15 30, 16 ಉಳಿತು. 2 ಎಂಟ್ಲಿ 16, ಮೂರ್ಲಿ ಅಂದ್ರೆ 15 ಮತ್ತೆ ಇಲ್ಲಿ 10 ಇದೆ, 10 ಕ್ಯಾನ್ಸಲ್, ಇಲ್ಲಿ 10 ಇದೆ 0 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 15,800 ಅಂತ ಅನ್ಕೊಳ್ಳೋಣ ಸರ್. 15,800 ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ನಾನು ಇಲ್ಲಿ 121 120 ಮಾಡ್ಕೊಂಡಿದ್ದೆ. ಅಪ್ರಾಕ್ಸಿಮೇಟ್ಲಿ ಇಷ್ಟು ಬರ್ಬೋದು ಅಂತ ಅನ್ಕೊಳ್ಳೋಣ. ಈಗ ಕಾಸ್ಟ್ ಪ್ರೈಸ್ ಎಷ್ಟು ಬಂದಿದೆ, ಮಾರ್ಕೆಟ್ ಪ್ರೈಸ್ ಇಷ್ಟಾಯ್ತು. ಈಗ ನಾವು ಲಾಭ ಯಾವ್ದಕ್ಕೆ ನೋಡ್ಬೇಕು? ಈ ಮಾರ್ಕ್ ಪ್ರೈಸ್ಗೆ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದ್ರೆ ಈ ಮಾರ್ಕ್ ಪ್ರೈಸ್ ಬಿಕಮ್ ಸೆಲ್ಲಿಂಗ್ ಪ್ರೈಸ್. ಈ ನೋ ಡಿಸ್ಕೌಂಟ್ ಅಂದ್ರೆ ನೋ ರಿಯಾಯಿತಿ, ಡಿಸ್ಕೌಂಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಿರುತ್ತೆ ಮಾರ್ಕ್ ಪ್ರೈಸ್ ಆಗುತ್ತೆ. ಅಂದ್ರೆ ಎಷ್ಟು? 20,000 ರೂಪಾಯಿ ಆಗಿರುತ್ತೆ. ಸೊ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟು? ಕಾಸ್ಟ್ ಪ್ರೈಸ್ ಇಸ್ 15,800 ರೂಪಾಯಿ ಅಂತ ಅನ್ಕೊಂಡಿದೀವಿ. ಇದೆರಡನ್ನ ಮೈನಸ್ ಮಾಡಿ ಏನಾಗುತ್ತೆ? ಅದು ಲಾಭ. ಸೊ ಎಷ್ಟಾಗುತ್ತೆ ಸರ್? ಅಂದ್ರೆ 4,200 ರೂಪಾಯಿ ಆಗುತ್ತೆ ಮೈನಸ್ ಮಾಡಿದ್ರೆ. 4,200 ಅಲ್ವಾ ಸರ್? ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟು? 15,800. ಓಕೆ, ಇಂಟು 100. ಇದು ಮಾಡಿದ್ರೆ ನಮ್ಗೆ ಏನಾಗುತ್ತೆ? ಪ್ರಾಫಿಟ್ ಸಿಗುತ್ತೆ, ಪರ್ಸೆಂಟೇಜ್ ಅಲ್ವಾ ಸರ್? ಕರೆಕ್ಟಾ? ಸೊ ಇದು 2 ಕ್ಯಾನ್ಸಲ್ ಆಯ್ತು. ಎಷ್ಟೊಂದು ಹೋಗುತ್ತೆ? 150. 2ಲಿ 250 ಆಗುತ್ತೆ, 300. ಓಕೆ, 2ರಿಂದ ಮಾಡೋಣ ಬನ್ನಿ. 3ರಿಂದ ಹೋಗುತ್ತಾ? ಹೋಗಲ್ಲ. 2 7ಲಿ 14, 2 9 18, 2 2ಲಿ 4, 2 1ಲಿ 2 0. 9ರಿಂದ ಎಷ್ಟು ಹೋಗುತ್ತೆ ನೋಡಿ? 21. 9 1 9 9 2 18. ಇನ್ನೆಷ್ಟು ಉಳಿತು? 18 ಅಂದ್ರೆ 3 ಉಳಿತು, 300. 30 ಅಂದ್ರೆ 7ಲಿ ಅಲ್ವಾ? 27 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ ಅಲ್ವಾ? ಬಂದಿದೆಯಾ? 27% ಇದೆಯಾ? ಎಸ್. ಕ್ಯಾಲ್ಕುಲೇಷನ್ ಅವ್ನು ನಂಬರ್ ಕರೆಕ್ಟಾಗಿ ಕೊಟ್ಟಿಲ್ಲ, ಅವನು ಹೋಲ್ ನಂಬರ್ ಕೊಡಬೇಕು, ಪಾಯಿಂಟ್ ನಂಬರ್ಗಳು ಕೊಟ್ಟಿದ್ದಾನೆ. ಏನ್ ಮಾಡೋಕ್ಕಾಗಲ್ಲ. ಈ ತರ ಒಂದು ಕ್ವಶನ್ ಅದು ಎಲ್ಲಿಂದ ಎತ್ಕೊಂಡು ತಗೊಬಂದು ಕೊಡ್ತಾನೋ ಗೊತ್ತಿಲ್ಲ. ರೈಟ್ ಆನ್ಸರ್ 27%. ಈ ತರ ಬರುತ್ತೆ ಸ್ನೇಹಿತರೆ. ಅಂದ್ರೆ ಇಷ್ಟೊಂದು ಡಿಫಿಕಲ್ಟಿ ಬರಲ್ಲ, ಡಿಪೆಂಡಿಂಗ್ ಅಪ್ ದ ಎಕ್ಸಾಮ್. FDA ಆದ್ರೆ FDA ಬರ್ತಾರೆ ಆ ಲೆವೆಲ್ಗಿಂತ ಜಾಸ್ತಿ ರೈತ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. SDA ಆದ್ರೆ ತುಂಬಾ ಈಸಿ ಇರುತ್ತೆ. ಓಕೆ, ಈ ತರದ್ ಬಂದ್ರೆ ಗೊತ್ತಿದ್ರೆ ಮಾಡಿ. ನಾನು ಹೇಳಿದ್ನಲ್ಲ ನಿಮ್ಗೆ, ಈ ವಿಡಿಯೋ ನೋಡ್ತಾನೆ ಸ್ಟಾರ್ಟಿಂಗ್ ಹೇಳಿದೆ, ಇದೆರಡು ಆಗಕ್ಕೆ ಚಾನ್ಸ್ ಇಲ್ಲ. 19,000 ಅಂದ್ರೆ 21% ಪ್ರಾಫಿಟ್, 5% ಡಿಸ್ಕೌಂಟ್ ಕೊಳ್ಳಿ ಇದಕ್ಕಿಂತ ಜಾಸ್ತಿ ಆಗ್ಬೇಕಾಗಿತ್ತು. ಅಂದ್ರೆ 25 ಇಂದ 27 ಒಂದು ಬೇಕಾದ್ರೆ ಅಡ್ಡೆಟ್ ಮೇಲೆ ಗುಡ್ಡೆಟ್ ನೆಗೆಟಿವ್ ಇಲ್ಲ, ಬೇಕಾದ್ರೆ 27 ಹಾಕಿ ನೀವು ಕ್ಯಾಲ್ಕುಲೇಷನ್ ಮಾಡೋದು ಬೇಡ ಒಂದೊಂದ್ಸಲ. ಓಕೆ, ನೆಕ್ಸ್ಟ್ ಬರ್ತಾನೆ. ಪ್ರಪಂಚದಲ್ಲಿ ಅತಿ ಆಳವಾದ ಸಾಗರ ಕಣ್ಮುಚ್ಕೊಂಡು ಟಿಕ್ ಹಾಕ್ತೀರಾ? ಮರೀನಾ ಟ್ರೆಂಚ್ ಎಲ್ಲಿದೆ ಸರ್? ಪೆಸಿಫಿಕ್ ಸಾಗರ ಅಲ್ಲ ಸರ್. ನೆಕ್ಸ್ಟ್, ದ ಪೀಕಾಕ್ ಮಯೂರ ಸಿಂಹಾಸನವನ್ನು ನಿರ್ಮಿಸಿದ ಮೊಘಲ್ ದೊರೆ ಯಾರು? ಯಾರು ನಿರ್ಮಿಸಿದ ಪೀಕಾಕ್ ಮಯೂರ ಸಿಂಹಾಸನ? ಶಹಜಾನ್. ಡೆಲ್ಲಿಲಿ ಇಟ್ಟಿದಾರಲ್ವಾ ಇದನ್ನ? ಶಹಜಾನ್ 17ನೇ ಶತಮಾನದಲ್ಲಿ ಚಕ್ರವರ್ತಿ ಶಹಜಾನ್ ಅದನ್ನ ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟ್, ರಷ್ಯಾ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ನೋಡಿ, ಕಾಂಗೂರು ಅಂತೂ ಅಲ್ವೇ ಅಲ್ಲ, ಇದು ಆಸ್ಟ್ರೇಲಿಯಾ. ಅದು ಆಸ್ಟ್ರೇಲಿಯಾ. ಸಿಂಹ ಅಂತೂ ಅಲ್ವಲ್ಲ. ಸಿಂಹ ನಿಮ್ಗೆ ಎಷ್ಟೊಂದು ರಾಷ್ಟ್ರಗಳಿದೆ, UK ಇದೆ, ನೆದರ್ಲ್ಯಾಂಡ್ ಇದೆ, ಓಕೆ, ಇಥಿಯೋಪಿಯಾ ಇದೆ. ಆನೆ ಅಂತೂ ಅಲ್ವೇ ಅಲ್ಲ. ಆನೆ ಎಲ್ಲಿ ಬರುತ್ತೆ ಹೇಳ್ತೀರಾ? ಯುರೇಷಿಯನ್ ಬ್ರೌನ್ ಬಿಯರ್ ಅಂತ ಕರಿತೀವಿ. ಕಲ್ಲಿನ ನಿರ್ಮಿಸಿದ ದೇವಸ್ಥಾನಗಳು ಎಲ್ಲಿ ಕಾಣಿಸುತ್ತೆ? ನಾಗ್ಪುರ ಅಲ್ಲ, ಅಜಂತಾ ಎಲ್ಲೋರ. ಓಕೆ, ಅಜಂತಾ ಎಲ್ಲೋದ್ರಲ್ಲಿ ನಾವು ನೋಡ್ಬೋದು, ಮಹಾರಾಷ್ಟ್ರ, ಔರಂಗಾಬಾದ್. ಈಸಿ ಕ್ವಶನ್ ನೋಡಿ. ಇದೆಲ್ಲ ಸ್ಟ್ಯಾಟಿಕ್ ಜಿಕೆ. ಕರೆಂಟ್ ಅಫೇರ್ ಅಲ್ಲಿ ಒಂದು ಸ್ಟ್ಯಾಟಿಕ್ ಜಿಕೆ ಕೇಳ್ತಾನೆ ಒಂದ್ಸಲ. ಪ್ಯೂರ್ ಕರೆಂಟ್ ಅಫೇರ್ ಗಿಂತ ಒಂದೊಂದ್ಸಲ ಸ್ಟ್ಯಾಟಿಕ್ ಜಿಕೆ ಪ್ರಿಫರ್ ಮಾಡ್ತಾನೆ. ಭಾರತದಲ್ಲಿ ಅತಿ ಹೆಚ್ಚು ಸರಕು ಸೇವಾ ತೆರಿಗೆಯನ್ನು ಪಾವತಿಸುವ ರಾಜ್ಯ ಯಾವುದು? ಭಾರತದಲ್ಲಿ GST ಯಾವ ರಾಜ್ಯದಿಂದ ಜಾಸ್ತಿ ಹೋಗುತ್ತೆ ಅಂದ್ರೆ ನಮ್ಮ ಎಕಾನಮಿಕ್ ಒಂದು ಕ್ಯಾಪಿಟಲ್ ಅಂತಾನೆ ಕರಿತೀವಿ, ಯಾವುದು? ಮಹಾರಾಷ್ಟ್ರ. ಕರ್ನಾಟಕ ಬಂದು ಸೆಕೆಂಡ್ ಬರುತ್ತೆ ಸ್ನೇಹಿತರೆ. ಓಕೆ, 2025 ಪ್ರಕಾರ, ಲಾಸ್ಟ್ ಇಯರ್ 25 ಪ್ರಕಾರ ನೋಡೋದಾದ್ರೆ ಮಹಾರಾಷ್ಟ್ರ ಫಸ್ಟ್, ಕರ್ನಾಟಕ ಸೆಕೆಂಡ್, ಗುಜರಾತ್ 3, ತಮಿಳುನಾಡು 4 ಈ ತರ. ಇದು ಒಂದೊಂದು ವರ್ಷದಲ್ಲಿ ಮುಂದೆ ನೀವು ನೋಡಿದ್ರೆ ವಿಡಿಯೋಗಳು ಆ ವರ್ಷಕ್ಕೆ ತಕ್ಕಂತೆ ಅದನ್ನ ನೀವು ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಎಕಾನಮಿಕ್ ಸರ್ವೆಲ್ ಮಾಡಿದೀವಿ, ಅದ್ರ ಡೀಟೇಲ್ ಕೊಟ್ಟಿರ್ತಾನೆ, ಅದು ನೋಡ್ಕೊಳ್ಳಿ ಸ್ನೇಹಿತರೆ. ಕರ್ನಾಟಕದ ಒಂದು ಆರ್ಥಿಕ ಸಮೀಕ್ಷೆಯಲ್ಲೂ ಕೂಡ ಇದ್ರ ಬಗ್ಗೆ ಕೊಟ್ಟಿರ್ತಾನೆ. ಭಾರತದಲ್ಲಿ ಭಾರತ ರತ್ನವನ್ನು ಪಡೆದ ಮೊದಲ ಮಹಿಳೆ ನೋಡಿ. ಸ್ಟ್ಯಾಟಿಕ್ ಜಿಕೆ ಅಲ್ಲ, ಇದು ಕರೆಂಟ್ ಅಫೇರ್, ಬಟ್ ಓಲ್ಡ್ ಸ್ಟ್ಯಾಟಿಕ್, ಪ್ರೆಸೆಂಟ್ ಅಲ್ಲ. ಫಸ್ಟ್ ಕೇಳಿರೋದು, ಫಸ್ಟ್ ಬಂದಿರೋದು ಇಂದಿರಾ ಗಾಂಧಿಗೆ. ಒಟ್ಟು ಎಷ್ಟು ಜನಕ್ಕೆ ಬಂದಿದೆ? ಒಟ್ಟು 5 ಜನ ಮಹಿಳೆಯರಿಗೆ ಬಂದಿದೆ. ಗೊತ್ತಾ ಯಾರ್ಯಾರು ಸರ್? 1971 ಇಂದಿರಾ ಗಾಂಧಿ, ಮದರ್ ತೆರೇಸಾ 1980, ಅರುಣ್ ಅಸಫ್ ಆಲಿ ಸ್ವತಂತ್ರ ಹೋರಾಟಗಾರ್ತಿಯವರು 97ರಲ್ಲಿ,
1998ರಲ್ಲಿ ಸುಬ್ಬಲಕ್ಷ್ಮಿ ಅವರಿಗೆ, 2001 ಲತಾ ಮಂಗೇಶ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಕಣ್ಮುಚ್ಕೊಂಡು ಕರ್ನಾಟಕ. ಆಲ್ಮೋಸ್ಟ್ 71% ನಮ್ಮ ರಾಷ್ಟ್ರದ್ದು ಇದೇ ಬೆಳೆಯುತ್ತೆ. ಆಮೇಲೆ ನಿಮಗೆ ಈ ಕಡೆ ಇದರಲ್ಲಿ ನೋಡ್ತೀವಿ, ತಮಿಳು, ನಾಡು ಮತ್ತೆ ಕೇರಳ, ಇಲ್ಲೂ ಕೂಡ ಒಂದು 5%, 6% ಅಂತ ನೋಡ್ತೀವಿ. ಆದ್ರೆ ಭಾರತ ಪ್ರಪಂಚಕ್ಕೆ ಹೋಲಿಸ್ಕೊಂಡು ಕಾಫಿ ಬೆಳೆದ್ರೆ 8ನೇ ರಾಷ್ಟ್ರ, 7ನೇ ರಾಷ್ಟ್ರಕ್ಕೆ ಬಂದ್ಬಿಡುತ್ತೆ ನೋಡಿ. ಇಂಡಿಯಾ ಪ್ರಪಂಚದಲ್ಲಿ ಜಾಸ್ತಿ ಕಾಫಿ ಬೆಳೆದು ಬ್ರೆಜಿಲ್ ಅಲ್ಲಿ, ಆಮೇಲೆ ವಿಯೆಟ್ನಾಂ, ಕೊಲಂಬಿಯಾ, ಇಂಡೋನೇಷ್ಯಾ, ಇಥಿಯೋಪಿಯಾ, ಹೊಂಡುರಾಸ್, ಆಮೇಲೆ ಇಂಡಿಯಾ ಬರುತ್ತೆ. ಇಲ್ಲ, ಇಂಡಿಯಾದಲ್ಲಿ ಕರ್ನಾಟಕ, ಕೇರಳ, ಆಮೇಲೆ ತಮಿಳುನಾಡು. ಓಕೆ, ನೆಕ್ಸ್ಟ್ ಬರ್ತೇನೆ. RBC ಫುಲ್ ಫಾರ್ಮ್ ಏನು ಅಂತ? ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಆ ಆಪ್ಷನ್ ಕೊಟ್ಟಿಲ್ಲ. ರೆಡ್ ಬ್ಲಡ್ ಕೌಂಟ್ ಇದೆ ಅಂತ ಹಾಕ್ಬಿಟ್ರೆ ತಪ್ಪಾಗತ್ತೆ. ರೆಡ್ ಬ್ಲಡ್ ಸೆಲ್ಸ್ ಅಥವಾ ಕಾರ್ಪಲ್ ಸೆಲ್ಸ್ ಅಂತ ಕರಿತೀವಿ. ಕಾರ್ಪಲ್ ಸೆಲ್ಸ್ ಅಂದ್ರೂ ಒಂದೇ, ರೆಡ್ ಬ್ಲಡ್ ಸೆಲ್ಸ್ ಅಂದ್ರೂ ಒಂದೇ. ಓಕೆ, ಕ್ಲಾಟಿಂಗ್ ಅಲ್ಲ. ಓಕೆ, ರೆಡ್ ಬ್ಲಡ್ ಸೆಲ್ ಅಂತ ಕರಿತೀವಿ ಅಥವಾ ಕಾರ್ಪಲ್ ಸೆಲ್ಸ್ ಅಂತ ಕರಿತೀವಿ. ಎರಡು ಸೇಮ್ ಅರ್ಥ. ಏನ್ ಮಾಡುತ್ತೆ? ಕೆಂಪು ರಕ್ತ ಕಣ, ರೆಡ್ ಬ್ಲಡ್ ಸೆಲ್ಸ್, ಆಮ್ಲಜನಕ ಸಾಗಿಸುತ್ತೆ. ನೆಕ್ಸ್ಟ್, ಮಾನವ ದೇಹದಲ್ಲಿ ವಿಷ ಕ್ರಿಮಿಗಳ ಹೊಕ್ಕಾಗ ಅವಳ ವಿರುದ್ಧ ಹೋರಾಡೋದು ಯಾವುದು? ಕೆಂಪು ರಕ್ತ ಕಣಗಳು. ಈಗ ತಾನೇ ಹೇಳಿದೆ, ಆಮ್ಲಜನಕ ಸೇರಿಸೋದು ಅಲ್ವಾ? ಬಿಳಿ ರಕ್ತ ಕಣಗಳ ಹಿಮೋಗ್ಲೋಬಿನ್, ಅದೊಂದು ಪ್ರೋಟೀನ್, ಆಮ್ಲಜನಕನ ಬಂಧಿಸಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲೇಟ್ಲೆಟ್ಸ್ಗಳು ನಿಮಗೆ ಹೆಪ್ಪುಗಟ್ಟಕ್ಕೆ ಹೆಲ್ಪ್ ಮಾಡುತ್ತೆ, ಹೆಪ್ಪುಗಟ್ಟಕ್ಕೆ ರಕ್ತ. ಸೊ ಹಾಗಾಗಿ ಸರಿಯಾದ ಉತ್ತರ ಬಿಳಿ ರಕ್ತ ಕಣಗಳು. ಕೃಷಿ ಹಾಗೂ ಅದಕ್ಕೆ ಸಂಬಂಧಿಸಿದ ಇತರ ವಿಭಾಗ ಅಭಿವೃದ್ಧಿ ಶೇಕಡಾವಾರು -2021 ವರ್ಷದಲ್ಲಿದೆ. ಅಂದ್ರೆ ಕೃಷಿ ಮತ್ತು ಅದರ ಇತರ ಅಲೈಡ್ ಸೆಕ್ಟರ್ಸ್ ಅಂತ ಕರಿತೀವಿ. 2020ನಲ್ಲಿ ಗ್ರೋತ್ ಎಷ್ಟಿತ್ತು ಅಂತ, ಈ ತರದ್ದೆಲ್ಲ ನಿಮಗೆ ಕೇಳ್ತಾನೆ ಸ್ನೇಹಿತರೆ. ಈಗ ಲಾಸ್ಟ್ 2024-25 ಕೇಳ್ಬೋದು. ಯಾಕಂದ್ರೆ ನಮ್ಮ ಕರ್ನಾಟಕದ ಕರೆಂಟ್ ಎಕನಾಮಿಕ್ ಸರ್ವೆಲ್ ಇದೆ, ಅದನ್ನ ಬೇಕಾದ್ರೆ ಕೇಳ್ಬೋದು. ಈ ಕ್ವಶನ್ ಆನ್ಸರ್ 3.6. ಈಗ ಪ್ರೆಸೆಂಟ್ ಎಷ್ಟಿದೆ ಹೇಳ್ತೀರಾ? ಅದನ್ನು ತೋರಿಸ್ತೀನಿ ನಿಮ್ಗೆ. 2025-26 ತಗೊಂಡ್ರೆ ನೀವು, ಓಕೆ, ಅಟ್ ಪ್ರೆಸೆಂಟ್ ತಗೊಂಡ್ರೆ 2.8% ಇದೆ ಸರ್ ಟ್ರೆಂಡ್. 25-26 ಫಿಸ್ಕಲ್ ಇಯರ್ ಅಂತ ತಗೊಂಡ್ರೆ. ಓಕೆ, ಅಗ್ರಿಕಲ್ಚರ್ ಗ್ರೋತ್. ಮತ್ತೆ ಬಜೆಟ್ ಅಲ್ಲಿ ಇರುತ್ತೆ, ಡಿಕೆಟ್ ಗ್ರೋತ್ ಅಂತ ಬೇರೆ ಇರುತ್ತೆ. ಬಜೆಟ್ ಎಕಾನಮಿಕ್ಸ್ ಡೀಟೇಲ್ ಆಗಿ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ವ್ಯಾಪಾರ, ಸಾರಿಗೆ, ಸಂವಹನ ಸೇವೆಗಳು ಭಾರತದಲ್ಲಿ ಯಾವ ವಿಭಾಗದಲ್ಲಿ ಬರುತ್ತೆ ಅಂದ್ರೆ, ನಮ್ಮ ಎಕಾನಮಿಲಿ ಪ್ರಾಥಮಿಕ ಸೆಕ್ಟರ್, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತೀವಿ. ಪ್ರಾಥಮಿಕ ಅಂದ್ರೆ ಕೃಷಿ ಆಗಿರ್ಬೋದು, ಅದು ನೀವು ಇದು ಖನಿಜಗಳನ್ನ ತೆಗಿತಿರಲ್ಲ, ಓಕೆ, ಅದಾಗಿರ್ಬೋದು, ಫಿಶಿಂಗ್, ಡೈರಿ, ಈ ತರದೆಲ್ಲ ಪ್ರಾಥಮಿಕ ವಲಯ. ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಸೆಕೆಂಡ್, ಅದನ್ನ ಸಾಕಣೆ ಮಾಡೋದು ಸರ್ವಿಸ್ ಸೆಕ್ಟರ್, ಅಂದ್ರೆ ಟೆರ್ಷರಿ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ನೆಕ್ಸ್ಟ್, ಭಾರತದಲ್ಲಿ 12ನೇ ಪಂಚವಾರ್ಷಿಕ ಯೋಜನೆ, ಒಂದೊಂದ್ಸಲ ಈ ತರದ್ದು ಒಂದೊಂದು ಅಲ್ಲೂ ಬರುತ್ತೆ ಸ್ನೇಹಿತರೆ. ಇತ್ತೀಚೆಗೆ ಕೇಳೋದು ಕಮ್ಮಿ ಮಾಡಿದ್ರೆ, ದಟ್ಸ್ ವೆರಿ ಗುಡ್. ಯಾಕಂದ್ರೆ ಇವಾಗ ಪಂಚವಾರ್ಷಿಕ ಯೋಜನೆ ಯೂಸ್ ಮಾಡಲ್ಲ. ದಿಸ್ ಕ್ವಶನ್ಗೆ 2012 ಇಸ್ ರೈಟ್. ಹಾಲು, ಮೊಸರು, ನೀರು ಏನು ಅಂತ ನೋಡಿ. ಹಾಲಿಂದ ಏನಾಗುತ್ತೆ? ಸಾಲಿಡಿಫೈಡ್ ಮಾಡಿದ್ರೆ, ಅದನ್ನ ಪ್ರೋಸೆಸ್ ಮಾಡಿದ್ರೆ ಅಲ್ವಾ, ಅದನ್ನ ಬೇರೆ ರೀತಿ ಸಂಸ್ಕರಣೆ, ಸಂಶ್ಲೇಷಣೆ ಮಾಡಿದಾಗ ಮೊಸರು ಸಿಗುತ್ತೆ. ಹಂಗೆ ನೀರನ್ನ ಆತರ ಏನಾರ ಮಾಡಿದ್ರೆ ಏನ್ ಸಿಗುತ್ತೆ ಅಂತ? ನದಿ ಆಗುತ್ತಾ? ಆಗಲ್ಲ. ಬಾಯಾರಿಕೆ ಆಗುತ್ತಾ? ಇಲ್ಲ. ಆವಿ ಆಗುತ್ತಾ? ಇಲ್ಲ. ಮಂಜುಗೆಡ್ಡೆ ಆಗುತ್ತೆ. ನೀರನ್ನ ಕೋಲ್ಡ್ ತುಂಬಾ ಫ್ರೀಸ್ ಮಾಡಿದ್ರೆ ಅದೇ ಹೇಳ್ತಾ ಇರೋದು ಸಾಲಿಡಿಫೈಡ್ ಅಂತ ಕರಿತೀವಿ. ಹಾಲನ್ನ ಸಾಲಿಡಿಫೈಡ್ ಮಾಡಿದ್ರೆ ಮೊಸರು ಆಗುತ್ತೆ. ಸಂಸ್ಕರಣೆ ಮಾಡಿದ್ರೆ, ಹಂಗೆ ನೀರನ್ನ ನೀವು ಸಂಸ್ಕರಣೆ ಮಂಜುಗೆಡ್ಡೆ ಆಗುತ್ತೆ. ಆವಿ ಆಗೋದು, ಆವಿ ಕೂಡ ಹೇಳ್ಬೋದು, ಬಟ್ ಸಾಲಿಡಿಫೈಡ್ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ, ಮಂಜುಗೆಡ್ಡೆ, ಐಸ್. ಓಕೆ, ನೋಡಿ, ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಒಂದು ಕೋರ್ಸ್ ಗಳನ್ನ ಏನ್ ಮಾಡಿದೀವಿ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಕೋರ್ಸ್ಗಳಿದೆ. ಬೇಕಂದ್ರೆ ಆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೋಡಿ, ಅಲ್ಲಿ ಡೀಟೇಲ್ ಇದೆ. ಅದ್ರ ಪ್ರಕಾರ ತಗೊಂಡು DCC ಬ್ಯಾಂಕ್ ಎಷ್ಟು ಬೇಕೋ ಅಷ್ಟು, ಮತ್ತೆ ಏನ್ PDF ಕೊಡ್ತೀವಿ ಅಂತ ಡೀಟೇಲ್ ಆಗಿ ಹೇಳಿದೀವಿ, ಅದನ್ನ ನೋಡ್ಕೋಬಹುದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಂ ಅಂತ ಇರುತ್ತೆ, ಸಿಂಬಲ್ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.